ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇನ್ನು ಶಿವರಾತ್ರಿ ಬಂದೇ ಇಲ್ಲ, ಅಷ್ಟರಲ್ಲಾಗಲೇ ಶೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ದಪ್ಪ ಇರೋಂಥ ಬ್ಲ್ಯಾಂಕೆಟ್ಸ್ ಎಲ್ಲದನ್ನು ಕೂಡ ಎತ್ತಿಡ್ತಾ ಇದೆ. ತೆಳ್ಳಗಿರೋದು ಇಟ್ಕೊಳ್ಳೋಣ ಅಂದ್ಬಿಟ್ಟು ಒಂದಷ್ಟು ಬ್ಲ್ಯಾಂಕೆಟ್ಸ್ ಏನಪ್ಪ ನಮ್ಮ ಮನೆಯಲ್ಲಿ ಅಂದರೆ ಡ್ರೈ ಕ್ಲೀನ್ ಕೊಡುವಂಥದ್ದಿದೆ, ವಾಷೇಬಲ್ ಇಲ್ಲ. ಸೊ ಹಾಗಾಗಿ ಆ್ಯಂಡ್ ಅದೇ ದಿನನೇ ದುವಿ ಬೆಸ್ಟ್ ಫ್ರೆಂಡ್ ಬರ್ತ್ಡೇ ಕೂಡ ಇತ್ತು. ಸೊ ಹಾಗಾಗಿ ರೆಡಿ ಆಗಿದ್ವಿ ಹೋಗೋಣ ಅಂದ್ಬಿಟ್ಟು ನಾನು ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ. ದುವಿದು ಕೂಡ ರೆಡಿ ಆಗಿರೋದೊಂದು ಕ್ಲಿಪ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅವ್ನು ಇಲ್ಲೇ ಇಲ್ಲ, ವೀಡಿಯೋಸ್ ಎಲ್ಲ ಮಾಡಿಸ್ಕೊಳ್ಳಿಲ್ಲ. ಬರ್ತ್ಡೇ ಸೆಲೆಬ್ರೇಷನಲ್ಲಿ ಅವ್ನ ಫ್ರೆಂಡ್ ಜೊತೆ ಅವನೇ ಕುತ್ಕೋಬಿಟ್ಟಿದ್ದ, ಎದ್ದು ಬರ್ತಾನೆ ಇರಲಿಲ್ಲ. ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲವೂ ಕೂಡ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಊಟ ಎಲ್ಲ ಅರೇಂಜ್ ಮಾಡಿದ್ರು, ಅದು ಯಾವುದೂ ಕೂಡ ನಾನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟೆ. ಸೊ ಎಲ್ಲ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವರಿಬ್ರು ಹೇಗಪ್ಪ ಅಂತ ಅಂದರೆ, ದುವಿಕ್ ಏನು ಮಾಡ್ತಾನೆ ಅದನ್ನೇ ಅವನು ಕೂಡ ಅವ್ನ ಫ್ರೆಂಡ್ ಮಾಡ್ತಾನೆ. ಡೈಲಿ ಸ್ಕೂಲಿಂದ ಬರಬೇಕಾದ್ರೆ ಒಂದೇ ಆಟ, ಪ್ಲೇ ಏರಿಯಾ ಹೋಗ್ಬೇಕು ಅಂತ ದುವಿಕ್ ಫಸ್ಟ್ ಓಡ್ಬಿಡ್ತಾನೆ. ಅದು ನೋಡ್ಬಿಟ್ಟು ಇವನು ಕೂಡ ಹಿಂದೆ ಓಡ್ತಾ ಇರ್ತಾನೆ. ಸೊ ಇಬ್ರು ಕರ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಸಾಕು ಹೋಗುತ್ತೆ ನಮಗಂತೂ. ಆ್ಯಂಡ್ ಇಬ್ರು ಕೂಡ ತುಂಬಾನೇ ಹಠ ಮಾಡ್ತಾರೆ. ಇವನು ಅವ್ರ ಮನೆಗೆ ಹೋಗ್ಬೇಕು, ಅವನು ಇವ್ರ ಮನೆಗೆ ಬರಬೇಕು ಅಂತ ತುಂಬಾನೇ ಗಲಾಟೆ ಮಾಡ್ತಾರೆ ಅಂತ ಹೇಳ್ಬೋದು. ತುಂಬಾನೇ ಕ್ಲೋಸ್ ಆಗು ಕೂಡ ಇದ್ದಾರೆ. ಅವನು ಒಂದಿನ ಏನಾದರೂ ಸ್ಕೂಲಿಗೆ ಬಂದಿಲ್ಲ ಅಂದರೆ ಇವನು ಅಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನು ಸ್ಕೂಲ್ ಹೋಗಿಲ್ಲ ಅಂದರೆ ಅವನು ನಾನು ಹೋಗಲ್ಲ ಅಂತ ಅಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಒಂದು ದಿನದ ಬ್ಲಾಗ್ ಇದಾಗಿತ್ತು. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.